ಪ್ರತಿಯೊಂದು ಡಿವಿಷನ್ ಅಲ್ಲಿ ಒಂದೊಂದು ಈ ತರ ಕೆಲಸ ಅವರು ಮಾಡ್ತಾ ಇದ್ದಾರೆ. ಸೊ ಆ ಇದರಲ್ಲಿ ಸಕ್ಸಸ್ ಸಿಕ್ಕಿದೆ. ಇದು ಕೂಡ ಒಳ್ಳೆ ಕೆಲಸ. 36 ಕೋಟಿ ಅಂದಾಜು ಸಿಕ್ಕಿತ್ತು, ಈಗ ಮತ್ತೆ ಅಷ್ಟು ಸಿಗ್ತಾ ಇದೆ. ಸೊ ನಮ್ಮ ಎಲ್ಲ ಸ್ಟಾಫ್ಗೆ ಕೆಲಸ ಮಾಡೋದಕ್ಕೆ ಬನ್ನಿ ಯಶವಂತಪುರ ಅವ್ರು. ಸದ್ಯಕ್ಕೆ ಪೊಲೀಸ್ ಕಸ್ಟಡಿ ಇಲ್ಲದಾರ, ಮತ್ತೆ ಇವ್ರ ಮೇಲೆ ಹಲವಾರು ಪ್ರೊಕ್ಲಮೇಶನ್ ಕೂಡ ಇದೆ. ಹಲವಾರು ಬೇರೆ ಬೇರೆ ಸ್ಟೇಷನ್ಸ್ ಅಲ್ಲಿ ಕೇಸಸ್ ಇದೆ. ಲಾಸ್ಟ್ 1 ಮಂತ್ ಇಂದ ಪೊಲೀಸ್ ಕಸ್ಟಡಿ ಇದ್ದಾರೆ. ಈಗ ಬೇರೆ ಸ್ಟೇಷನ್ಸ್ಗೆ ಕೂಡ ನಾವು ಹ್ಯಾಂಡ್ ಓವರ್ ಆಗ್ತಾ ಇದೆ ಆ ಒಂದು ಕಸ್ಟಡಿ. ಸೊ ಇನ್ನೂ ರಿಕವರಿ ಆಗ್ಲಿಕ್ಕೆ ಚಾನ್ಸ್ ಇದೆ. ಸದ್ಯಕ್ಕೆ ಇದು ಬಹಳ ಒಳ್ಳೆ ಕೆಲಸ ಮಾಡಿ, ಯಾಕಂದ್ರೆ ಟೋಟಲಿ ಬೇರೆ ಬೇರೆ ಗಾಡಿ ಯೂಸ್ ಆಗಿದೆ. ಆ ಗಾಡಿದು ಎಲ್ಲ ನಂಬರ್ ಪ್ಲೇಟ್ಸ್ ಫೇಕ್ ಇತ್ತು, ಯಾವುದು ಕ್ಲೂ ಇರ್ಲಿಲ್ಲ. ಆದ್ರೆ ನಮ್ಮ ಇಂದಿರಾನಗರ್ ಇನ್ಸ್ಪೆಕ್ಟರ್ ಅವ್ರದ್ದು ಟೀಮ್ ಅವರು ಒಳ್ಳೆ ಕೆಲಸ ಮಾಡಿ ಇದು ಡಿಟೆಕ್ಟ್ ಮಾಡಿದ್ದಾರೆ, ಹಳೆ ಅಫೆಂಡರ್. ಇನ್ನು ಮುಂದಕ್ಕೆ ಈ ತರ ಮಾಡಬಾರ್ದು ಆ ನಿಟ್ಟಿನಲ್ಲಿ ನಾವು ನಮ್ಮ ಜಾಯಿಂಟ್ ಕಮಿಷನರ್ ಈಸ್ಟ್ ಮತ್ತೆ ಅವ್ರದ್ದು ಇನ್ನು ಅವ್ರದ್ದು ಯಾವುದು
ಬೇರೆ ಕೇಸಸ್ ಅಲ್ಲಿ ಬೇರೆ ಬೇರೆ ಎಲ್ಲೆಲ್ಲಿ ಕೇಸ್ ಇದೆ ಎಲ್ಲ ಕಡೆ ಅವ್ನಿಗೆ ಪ್ರೊಡ್ಯೂಸ್ ಆಗ್ತಾನೆ, ಮತ್ತೆ ಅವ್ನ ಕಡೆ ಬೇರೆ ಇನ್ನೂ ಹಲವಾರು ರಿಕವರಿ ಆಗ್ಬೋದು ಅಂತ ನಮ್ಗೆ ಭರವಸೆ ಇದೆ. ಇನ್ನೊಳಗೆ 3 ಜನ ಇವರು ರಿಸೀವರ್ಸ್ ಮೇನ್ ಆರೋಪ ಒಬ್ಬ ಮೇನ್ ಅಕ್ಯೂಸ್ಡ್ ಲೋಕಲ್. ಅದೇ ಟೈಪ್ ಇದು ಬೇರೆ ಆಗ್ತಾ ಇದೆ. ನಾವು ಫಾಲೋಅಪ್ ಮಾಡ್ತಾ ಇದೀವಿ. ನಾವೆಲ್ಲ ಡೇಟಾ ಬೇಸ್ ರೆಡಿ ಮಾಡಿ ಅದಕ್ಕೆ ಇಲ್ಲ ಡೀಟೇಲ್ಸ್ ಸಿಗ್ತದೆ. ಬೇರೆ ಸ್ಟೇಟ್ಸ್ ಕೂಡ ತಂದಿದ್ದು.